ನಿಮ್ಮ ಜೀವನದಲ್ಲಿ ಯಾವುದರ ಅಂತ್ಯ ಆಗ್ತಾ ಇದೆ, ಹಾಗೆ ಯಾವುದರ ಆರಂಭವಾಗ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಅಂದರೆ ಯಾವ ಬದಲಾವಣೆ ಬರ್ತಾ ಇದೆ, ಯಾವ ಎಲ್ಲ ನಿಮ್ಮ ಕಷ್ಟಗಳಾಗಿರ್ಬೋದು, ಯಾವುದು ನಿಮ್ಮ ಜೀವನದಿಂದ ಹೋಗ್ತಾ ಇದೆ ಅನ್ನುವಂತಹದ್ದು ನೋಡೋಣ. ಯಾವ ಉತ್ತಮ ಬದಲಾವಣೆಗಳು ಬರ್ತಾ ಇದೆ, ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ, ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಏನಿದೆ, ಹಾಗೆ ಯಾವುದೆಲ್ಲ ಎಂಡ್ ಆಗ್ತಿದೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಜೀವನದಲ್ಲಿ ಏನು ಎಂಡ್ ಆಗ್ತಾ ಇದೆ ಅನ್ನುವಂತಹದ್ದಂದರೆ ದುಃಖ ಎಂಡ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ದುಃಖದಲ್ಲಿ ಮುಳುಗಿದ್ದೀರಾ, ನೀವು ಇಷ್ಟಪಡುವಂತಹವರಿಗೋಸ್ಕರ ಬಹಳಷ್ಟು ದುಃಖ ಪಡ್ತಾ ಇದ್ದೀರಾ ಅನ್ನುವಂತಹದ್ದು. ಕೆಲವೊಬ್ಬರು ಇಲ್ಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ದುಃಖದಲ್ಲಿ ಇದ್ದೀರಾ, ಎಲ್ಲೋ ಒಂದು ರೀತಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ತುಂಬ ದೂರದಲ್ಲಿ ಇದ್ದೀರಾ ಅನ್ನುವಂತಹದ್ದು. ಯಾವಾಗಲೂ ನೀವು ಅವರನ್ನು ನೋಡಲಿಕ್ಕೆ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀರಾ, ಆದರೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಮ್ಯಾರೇಜಿಗೋಸ್ಕರ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ. ಆ ವಿಚಾರದಲ್ಲಿ ಕೂಡ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ಸಿಗ್ತಾ ಇಲ್ಲ. ನೀವು ಇಷ್ಟಪಡುವಂತಹ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಇರ್ಬೋದು, ನಿಮ್ಮ ಟ್ರೂ ಲವ್ ಏನಿದೆ ನಿಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ದುಃಖ ಕೂಡ ನಿಮ್ಮಲ್ಲಿದೆ. ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ. ಹಾಗೆ ಮನೆಯ ವಿಚಾರದಲ್ಲಿ ಕೆಲವೊಬ್ಬರು ಮನೆಯನ್ನು ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಎಲ್ಲೋ ಒಂದು ರೀತಿ ಮನೆಯ ವಿಚಾರದಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ದೀರಾ. ಕೆಲವೊಬ್ಬರು ನಿಮ್ಮ ಮನೆಯಲ್ಲಿ ಇರುವಂತಹವರ ಜೊತೆ ಅಕ್ಕ ತಂಗಿನೋ ಅಣ್ಣ ತಮ್ಮ ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ಮನಸ್ತಾಪಗಳು ಕೂಡ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ. ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿಯ ದುಃಖಗಳು ಅನ್ನುವಂತಹದ್ದಿದ್ರೂ ಅದೆಲ್ಲವೂ ಸ್ಟಾಪ್ ಆಗ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮನ್ನು ಬಿಟ್ಟು ಬೇರೆಯವರ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿ ಬೇರೆಯವರ ಜೊತೆಯಲ್ಲಿ ಹೋಗಿದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆದ್ದರಿಂದ ಕೂಡ ನೀವು ಆ ದುಃಖದಿಂದ ನೀವು ಮುಕ್ತರಾಗ್ತಿದ್ದೀರಾ. ಮತ್ತೆ ಅವರು ನೀವೇ ಬೇಕು ಅಂತ ಹೇಳಿಬಿಟ್ಟು ನಿಮ್ಮನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ಅವರಿಗೆ ನಿಮ್ಮ ಪ್ರೀತಿಯ ಅರಿವಾಗಿದೆ. ಕೆಲವೊಬ್ಬರು ಇಲ್ಲಿ 2-3 ಪ್ರೀತಿ ಕೂಡ, ಅಂದರೆ ನಿಮ್ಮನ್ನು ಬಿಟ್ಟು ಹೋದ ನಂತರ 2-3 ಜನರ ಪ್ರೀತಿಯನ್ನು ಕೂಡ ಪ್ರೀತಿಸಿದ್ದಾರೆ. ಆದರೆ ಅವರಿಗೆ ನಿಮ್ಮಷ್ಟು ಉತ್ತಮ ಪ್ರೀತಿ ಅನ್ನುವಂತಹದ್ದು ಅವರಿಗೆ ಎಲ್ಲೂ ಸಿಗಲಿಲ್ಲ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಈಗ ನಿಮ್ಮ ಟ್ರೂ ಲವ್ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ಮತ್ತೆ ಒಂದಾಗಬೇಕು ಅಂತ ಹೇಳಿಬಿಟ್ಟು ಬರ್ತಾ ಇದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ಮತ್ತೆ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು, ಮತ್ತು ನಿಮ್ಮ ಜೀವನ ಸಂತೋಷವಾಗಿ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ನಿಮ್ಮ ಪರ್ಸನ್ ಬಂದ ನಂತರ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಬಿಫೋರ್ 6 ಮಂತಲ್ಲಿ ಕೂಡ ನೀವು ಮ್ಯಾರೇಜ್ ಆಗ್ತೀರಾ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ನಿಮ್ಮ ಮನೆಯಲ್ಲಿ ಕೆಲವೊಬ್ಬರು ಕೂಡ ನಿಮ್ಮನ್ನು ನೀವು ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮ್ಮ ಮನೆಯವರು ಕೂಡ ಒಪ್ಪಿಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ಆ ವಿಚಾರವಾಗಿ ಕೂಡ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅಥವಾ ಬೇಡ ಅಂತ ಹೇಳಿಬಿಟ್ಟು ನೀವು ಒಬ್ರಿಗೊಬ್ರು ದೂರ ಇದ್ದೀರಾ. ನಿಮ್ಮ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಇದೆ, ಆದರೆ ಮತ್ತೆ ನೀವು ಒಂದಾಗಲಿಕ್ಕೆ ಆಗಲ್ವಲ್ಲ ಅನ್ನುವಂತಹ ದುಃಖ ನಿಮಗೆ ಬಹಳಷ್ಟು ಕಾಡ್ತಾ ಇದೆ ಅನ್ನುವಂತಹದ್ದು. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಸನ್ನ ಮನೆಯವರು ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಮ್ಯಾರೇಜ್ ಆಗಲಿಕ್ಕೋಸ್ಕರ ನಿಮ್ಮನ್ನು ಬೇಡ ಅಂತ ಹೇಳಿಬಿಟ್ಟು ಭಾಳಷ್ಟು ನಿಮಗೆ ದುಃಖವನ್ನು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ ಆ ಕಾರಣದಿಂದಲೂ ಬೇರೆಯವರನ್ನು ಪ್ರೀತಿಸಿದ್ರು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು, ಹೊಸ ಬದಲಾವಣೆಯನ್ನು ನೀವು ನೋಡ್ತೀರಾ. ಆ ಎಲ್ಲ ಕಷ್ಟಗಳು ನಿಮ್ಮಿಂದ ದೂರ ಆಗಿ ನಿಮ್ಮ ಪರ್ಸನ್ ಆಗಿ ಅವರ ಮನೆಯವರು ಕೂಡ ನಿಮ್ಮನ್ನು
ಆಕ್ಸೆಪ್ಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಫ್ರೆಂಡ್ಸಿನ ವಿಚಾರದಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ನಿಮ್ಮಿಂದ ಬೇರೆಯವರನ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ನಿಮ್ಮನ್ನು ಎಲ್ಲೋ ಒಂದು ರೀತಿ ನೆಗ್ಲೆಕ್ಟ್ ಮಾಡಿದರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನಿಮಗೆ ದುಃಖವನ್ನು ಕೊಟ್ಟಿದ್ದಾರೆ ಅನ್ನುವಂತಹದ್ದು, ಮತ್ತೆ ಅವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ, ನಿಮ್ಮ ಬೆಸ್ಟ್ ಫ್ರೆಂಡ್ ಇರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್, ನೀವು ಇಷ್ಟಪಡುವಂತಹ ಫ್ರೆಂಡ್ ಬಹಳಷ್ಟು ವರ್ಷಗಳಿಂದ ಒಟ್ಟಿಗೆ ಇದ್ದರೆ ಸಡನ್ನಾಗಿ ಅವರಿಗೆ ಬೇರೆಯವರು ಸಿಕ್ಕಿದ್ರು ಅಂತ ಹೇಳಿಬಿಟ್ಟು ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿ ನಿಮಗೆ ಬಹಳಷ್ಟು ದುಃಖವನ್ನು ಕೊಟ್ಟಿದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದರಿಂದ ಮತ್ತೆ ಅವರು ಆ ಫ್ರೆಂಡ್ಸನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಜೊತೆ ಬರ್ತಿದ್ದಾರೆ, ಅಥವಾ ನೀವು ಕೂಡ ಅವರ ಫ್ರೆಂಡ್ಸ್ ಗ್ರೂಪಿಗೆ ನೀವು ಕೂಡ ಜಾಯಿನ್ ಆಗ್ತಾ ಇದ್ದೀರಾ. ಮತ್ತು ಮೊದಲಿನ ಹಾಗೆ ಉತ್ತಮ ಫ್ರೆಂಡ್ಶಿಪ್ ಅನ್ನುವಂಥದ್ದು ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ಮೂಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಒಂದು ಫೈನಾನ್ಷಿಯಲಿ ನೀವು ತುಂಬಾ ಇಂಪ್ರೂವ್ ಆಗ್ತಾ ಇದ್ದೀರಾ. ಹಾಗೆ ಮ್ಯಾರೇಜ್ ಕೂಡ, ಯಾರಿಗೆ ಮ್ಯಾರೇಜ್ ಆಗಬೇಕು ಅಂತ ಭಾಳಷ್ಟು ಕಷ್ಟಪಡ್ತಾ ಇದ್ದೀರಾ, ನೀವು ಇಷ್ಟಪಡೋರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ, ಆದರೆ ಎಲ್ಲೂ ನಿಮಗೆ ಸಿಗ್ತಾ ಇರಲಿಲ್ಲ, ನಿಮ್ಮ ಪ್ರೀತಿಯನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅವರ ಜೊತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರಿಗೋಸ್ಕರ ಅವರು ನಿಮ್ಮನ್ನು ಪ್ರೀತಿಸಲಿ ಅಂತ ಭಾಳಷ್ಟು ದಿನ ಅವರಾಗಿಯೇ ನಿಮ್ಮ ಮೇಲಿನ ಪ್ರೀತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿ ಅಂತ ಹೇಳಿಬಿಟ್ಟು ಬಯಸ್ತಾ ಇದ್ರ. ಈಗ ಅವರು ನಿಮಗೆ ಸಿಗ್ತಾ ಇದ್ದಾರೆ, ಆ ಪರ್ಸನ್ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಭಾಳಷ್ಟು ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಏನಿದೆ, ಹಾಗೆ ನಿಮ್ಮ ಇಂಟ್ಯೂಷನ್ ಏನಿದೆ, ಎಲ್ಲೋ ಒಂದು ರೀತಿ ನೀವು ಗಮನಿಸ್ತಾ ಇರಲಿಲ್ಲ ಅನ್ನುವಂತಹದ್ದು, ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ನೀವು ಕಳ್ಕೊಂಡಿದ್ರ ಅನ್ನುವಂತಹದ್ದು ಇಲ್ಲಿ ಬರ್ತಾ ಇದೆ. ಹೆಚ್ಚಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಿನ ವಿಚಾರಗಳಲ್ಲಿ ಭಾಳಷ್ಟು ಗೊಂದಲ ಅನ್ನುವಂತಹದ್ದಿತ್ತು. ಯಾವುದೇ ಕೆಲಸ ಕಾರ್ಯ ಮಾಡುವಾಗ ನಿಮ್ಮ ಸ್ಟ್ರೆಂತ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಇಂಟ್ಯೂಷನ್ ಬಗ್ಗೆ ಆಗಿರ್ಬೋದು, ನೀವೇ ಒಂದು ರೀತಿ ಡೌಟ್ ಪಡ್ತಾ ಇದ್ದೀರಾ ಅನ್ನುವಂತಹದ್ದು, ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನ ಆ ರೀತಿಯ ಸಮಸ್ಯೆಗಳನ್ನು ಭಾಳಷ್ಟು ನೀವು ಎದುರಿಸ್ತಾ ಇದ್ದೀರಾ, ಅದೆಲ್ಲದರಿಂದ ಮುಕ್ತರಾಗ್ತಾ ಇದ್ದೀರಾ. ಹಾಗೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರು ಎಲ್ಲೋ ಒಂದು ರೀತಿ ರಾಂಗ್ ಡಿಸಿಷನನ್ನು ತಗೊಂಡಿದ್ರ, ಹಾಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದರೆ ಆ ದುಃಖದಲ್ಲೇ ನೀವು ಭಾಳಷ್ಟು ಚಿಂತೆಗೆ ಒಳಗಾಗಿದ್ರ ಅನ್ನುವಂತಹದ್ದು. ಆದರೆ ಅದೆಲ್ಲವನ್ನು ಮರೆತು ಮುಂದೆ ಸಾಗುವಂತಹ ಸಂತೋಷದ ದಿನಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಷ್ಟು ದಿನ ಭಾಳಷ್ಟು ನೀವು ಪ್ರೀತಿಸಿದಂತಹವರನ್ನು ಅವರೇ ಬೇಕು ಅನ್ನುವಂತಹ ಚಿಂತೆಯಲ್ಲೇ ಮುಳುಗಿದ್ರ, ಅವರು ಬೇರೆಯವರನ್ನು ಇಷ್ಟಪಟ್ಟಿದ್ರು ಕೂಡ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರ ಅನ್ನುವಂತಹದ್ದು. ಆದರೆ ಈಗ ಆ ಎಲ್ಲ ಕಹಿ ಘಟನೆಗಳನ್ನು ಮರೆತು ಅವರನ್ನು ಕೂಡ ಮರೆತು ಬಿಟ್ಟು ನೀವು ನಿಮ್ಮ ಉತ್ತಮ ಜೀವನವನ್ನು ಆರಂಭಿಸ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹದ್ರ ಬಗ್ಗೆ ನೀವು ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ಹಾರ್ಡ್ ವರ್ಕನ್ನು ಇಷ್ಟು ದಿನ ಮಾಡಿದ್ರ, ಆದರೆ ನಿಮಗೆ ಎಲ್ಲೋ ಒಂದು ರೀತಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಕ್ಕಿರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇದೆ. ಹಾರ್ಡ್ ವರ್ಕ್ ತುಂಬಾ ಮಾಡಿದ್ದೀರಾ, ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಯಾವುದೋ ಒಂದು ರೀತಿಯಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಫ್ರೆಂಡ್ಸಿಂದ ಕೂಡ ಹೆಲ್ಪ್ ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ನಿಮಗೆ ಗುಡ್ ಫ್ರೆಂಡ್ಸ್ ಅನ್ನುವಂತಹವರು ಸಿಗ್ತಾರೆ, ಅದರಿಂದ ಕೂಡ ನಿಮ್ಮ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ರ, ಯಶಸ್ಸು ಅನ್ನುವಂಥದ್ದು ಸಿಕ್ಕಿಲ್ಲ, ಮನೆಯ ವಿಚಾರವಾಗಿ ಕೂಡ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ರ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಆ ವಿಚಾರಗಳಲ್ಲಿ ಕೂಡ ನೀವು ಈಸಿಯಾಗಿ ನಿಮ್ಮ ಆಸೆಗಳು ಏನಿದೆ ಅದು ಈಡೇರ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ಹೆಚ್ಚಿನ ಜನಕ್ಕೆ ಪ್ರೀತಿ ಬರ್ತಾ ಇದೆ. ಪ್ರೀತಿ ನಿಮ್ಮನ್ನು
ನೀವು ಇಷ್ಟಪಡುವಂಥವರು ಕೂಡ ಸಿಗ್ತಾ ಇದ್ದಾರೆ ನಿಮಗೆ. ಕೆಲವೊಬ್ಬರಿಗೆ ನಿಮ್ಮನ್ನು ಇಷ್ಟಪಡುವಂತಹವರು ಕೂಡ ಸಿಗ್ತಾ ಇದ್ದಾರೆ. ಅವರು ಬಹಳಷ್ಟು ದಿನದಿಂದ ನಿಮಗೋಸ್ಕರ ನಿಮ್ಮ ಮೇಲಿನ ಪ್ರೀತಿಯನ್ನು ಶೇರ್ ಮಾಡಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು. ಈಗ ಅವರು ನಿಮ್ಮ ಜೊತೆ ನಿಮ್ಮ ಮೇಲಿರುವ ಭಾವನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಬಹಳಷ್ಟು ಜನ ದುಃಖದಲ್ಲಿ, ನಿಮ್ಮ ಕರಿಯರ್ ಜೀವನ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಭಾಳಷ್ಟು ದುಃಖಗಳನ್ನು ಅನುಭವಿಸಿದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಒಂಟಿ ಅನ್ನುವಂತಹ ಫೀಲ್ ನಿಮಗೆ ಕಾಡ್ತಾ ಇತ್ತು. ಅದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್ ಕೆಲವೊಬ್ಬರಿಗೆ ನಿಮ್ಮಿಂದ ದೂರ ಆಗಿದ್ದರು, ನೀವು ಪ್ರೀತಿಸಿದಂತಹವರು ದೂರ ಆಗಿದ್ದರು. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮನೆಯ ವಿಚಾರವಾಗಿ ಕೂಡ ಭಾಳಷ್ಟು ನೀವು ಕಷ್ಟವನ್ನು ಅನುಭವಿಸ್ತಾ ಇದ್ರ ಅನ್ನುವಂತಹದ್ದು ಮನೆಗೆ ಸಂಬಂಧಪಟ್ಟಂತೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಆ ದುಃಖಗಳಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು. ಆ ಎಲ್ಲ ದುಃಖಗಳು ಎಂಡಾಗಿ ಸಂತೋಷ ಅನ್ನುವಂತಹದ್ದು ಮತ್ತು ಸಕ್ಸಸ್ ಅನ್ನುವಂತಹದ್ದು ಈಗ ಬರ್ತಾ ಇದೆ. ಕೆಲವೊಬ್ಬರಿಗೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ತುಂಬಾ ಕಷ್ಟಪಟ್ಟು ಕೆಲವೊಂದು ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಅನ್ನುವಂತಹದ್ದಿತ್ತು. ಆದರೆ ಎಲ್ಲೋ ಒಂದು ರೀತಿ ಅದು ಸಾಧ್ಯವಾಗ್ತಾ ಇರಲಿಲ್ಲ. ಬರೀ ವರ್ಕಲ್ಲಿ ನೀವು ಕಳೆದೋಗಿದ್ರ, ನಿಮ್ಮ ಫ್ರೆಂಡ್ಸನ್ನು ಆಗಿರ್ಬೋದು ಮೀಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಥವಾ ಪ್ರೀತಿಯ ಜೀವನವನ್ನು ಕೂಡ, ಈಗ ಮ್ಯಾರೇಜ್ ಆಗಿರೋರಿದ್ರೂ ಕೂಡ ನಿಮ್ಮ ಪ್ರೀತಿಯ ಜೀವನವನ್ನು ನಿಮ್ಮ ಸಂಗಾತಿ ಜೊತೆ ಸಂತೋಷವಾಗಿ ಕಳೀಲಿಕ್ಕೆ ನೀವು ಟೈಮ್ ಸಿಗ್ತಾ ಇರಲಿಲ್ಲ. ಬರೀ ನೀವು ಕೆಲಸದಲ್ಲೇ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ರ ಅನ್ನುವಂತಹದ್ದು. ಈಗ ಅದೆಲ್ಲದರಿಂದ, ಆ ಕಷ್ಟಗಳಿಂದೆಲ್ಲ ಮುಕ್ತರಾಗ್ತಾ ಇದ್ದೀರಾ. ಸಂತೋಷ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆಯೇ ನೀವು ಬಹಳಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಭಾಳಷ್ಟು ಮೊದಲು ದುಃಖ ಅನ್ನುವಂತಹದ್ದು ಹೆಚ್ಚಿತ್ತು. ಹಾಗೆ ಎಲ್ಲೋ ಒಂದು ರೀತಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಇರಲಿಲ್ಲ. ನಿಮ್ಮ ಬಗ್ಗೆ ನೀವು ಸರಿಯಾದ ನಿರ್ಧಾರಗಳನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ನೀವು ಕರೆಕ್ಟಾದ ಡಿಸಿಷನನ್ನು ನೀವು ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಅದೆಲ್ಲದರಿಂದ ನೀವು ಮುಕ್ತರಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜಾಬಲ್ಲಿ ಆಗಿರ್ಬೋದು ಪ್ರಮೋಷನ್ ಎಲ್ಲ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿದ್ರೂ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಇದ್ರೂ ಕೂಡ ನಿಮಗೆ ಅಧಿಕಾರ ಅನ್ನುವಂತಹದ್ದು ಹೆಚ್ಚಾಗಿ ನಿಮಗೆ ಬರ್ತಾ ಇದೆ. ಇಷ್ಟು ದಿನ ಅದೆಲ್ಲವನ್ನು ಕೆಲವೊಬ್ಬರು ಕಳ್ಕೊಂಡಿದ್ರು. ಅದಕ್ಕೋಸ್ಕರ ಭಾಳಷ್ಟು ಕಷ್ಟಪಡ್ತಾ ಇದ್ರು. ಭಾಳಷ್ಟು ತಿಂಗಳುಗಳಿಂದ, ವರ್ಷಗಳಿಂದಲೇ ನೀವು ಕಷ್ಟಪಡ್ತಾ ಇದ್ರ, ಆದರೆ ಸಿಗ್ತಾ ಇರಲಿಲ್ಲ ನಿಮಗೆ. ಈಗ ಆ ಉತ್ತಮ ಸಮಯ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಪ್ರೀತಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಕೆಲವೊಬ್ಬರಿಗೆ ನಿಮ್ಮಿಂದ ಪ್ರೀತಿ ಅನ್ನುವಂತಹದ್ದು ಮಿಸ್ ಆಗಿದೆ. ಅದರಲ್ಲೇ ಬಹಳಷ್ಟು ಚಿಂತೆಗೆ ಇಷ್ಟು ದಿನ ಒಳಗಾಗಿದ್ದೀರಾ. ಆದ್ದರಿಂದ ನೀವು ಮತ್ತೆ ನಿಮ್ಮ ಜೀವನವನ್ನು ಸುಂದರವಾಗಿಸ್ಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮಿಂದ ದೂರ ಆಗಿದ್ರು ಅಥವಾ ನಿಮಗೆ ಬಹಳಷ್ಟು ಹರ್ಟ್ ಮಾಡಿದರು, ಬೇರೆಯವರ ಜೊತೆ ಪ್ರೀತಿಯಲ್ಲೇ ಕನೆಕ್ಟ್ ಆದರು ಅನ್ನುವಂತಹ ದುಃಖದಲ್ಲಿ ಭಾಳಷ್ಟು ನೀವು ಮುಳುಗಿದ್ರ. ಆದರೆ ಈಗ ನಿಮಗೆ ಹೊಸ ಪ್ರೀತಿ ಅನ್ನುವಂತಹದ್ದು, ಟ್ರೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನುವಂತಹದ್ದು ಬರ್ತಾ ಇದೆ. ಹಳೆಯ ಕಹಿ ಘಟನೆಗಳನ್ನಾಗಿರ್ಬೋದು ಅಥವಾ ನಿಮ್ಮ ಪ್ರೀತಿಯ ಜೀವನವನ್ನು, ಆ ಎಲ್ಲ ನೋವಿನ ಪ್ರೀತಿಯ ಜೀವನ, ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ರೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ನೀವು ಇಷ್ಟಪಡುವಂತಹವರು ನಿಮ್ಮಿಂದ ದೂರ ಆಗಿದ್ರು. ಆ ಎಲ್ಲ ದುಃಖಗಳನ್ನು ಮರೆತು ಈಗ ನ್ಯೂ ಲವ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ. ಹಳೆಯ ಪ್ರೀತಿಯನ್ನೆಲ್ಲ ಮರೆತು ಮುಂದೆ ಸಾಗ್ತಾ ಇದ್ದೀರಾ. ಈಗಿನ ಹೊಸ ಪ್ರೀತಿಯನ್ನು ನೀವು ಉತ್ತಮ ರೀತಿಯಲ್ಲಿ ಆರಂಭಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಳೆಯ ಪ್ರೀತಿಯ ನೋವುಗಳು ನಿಮ್ಮಿಂದ ದೂರ ಆಗ್ತಾ ಇದೆ. ಅದೆಲ್ಲವನ್ನು ನೀವು ಮರಿತಾ ಇದ್ದೀರಾ.
ಹಾಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು, ಟ್ರೂ ಲವ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್ ಆಗಿರ್ಬೋದು ಅಥವಾ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರ್ಬೋದು, ನೀವು ಇಷ್ಟಪಡುವಂತಹವರು ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇದ್ದಾರೆ. ಹಾಗಾಗಿ ಪ್ರೀತಿಯ ನೋವುಗಳೇನೇ ಇದ್ದರೂ ಕೂಡ ಅದೆಲ್ಲವನ್ನು ಮರೆತು ನೀವು ಹೊಸ ಪ್ರೀತಿಯನ್ನು ಆರಂಭಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ಇನ್ನು ಸ್ಟ್ರೆಂತ್ ಆಗ್ತಾ ಇದೆ. ನೀವು ತುಂಬಾ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು, ನಿಮ್ಮ ಫಿಸಿಕಲಿ ಆಗಿರ್ಬೋದು ಬಹಳಷ್ಟು ಗ್ರೋ ಆಗ್ತಾ ಇದ್ದೀರಾ ಅನ್ನುವಂತಹದ್ದು, ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ನಿರ್ಧಾರಗಳನ್ನು ಈಗ ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ತೀರಾ. ನೀವು ಸ್ಪಿರಿಚುವಲಿ ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನೀವು ತುಂಬಾ ಸಕ್ಸಸ್ಸನ್ನು ಕಾಣ್ತೀರಾ ಅನ್ನುವಂಥದ್ದು. ಇಷ್ಟು ದಿನ ಭಾಳಷ್ಟು ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಆದರೆ ನಿಮಗೆಲ್ಲೋ ಒಂದು ರೀತಿ ನೀವು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ತಕ್ಕಂತೆ ನಿಮಗೆ ರಿಸಲ್ಟ್ ಬರ್ತಾ ಇರಲಿಲ್ಲ. ಎಲ್ಲೋ ಒಂದು ರೀತಿ ನೀವು ಕೆಲವೊಂದೆಲ್ಲ ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದೀರಾ. ಪ್ರೀತಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಕೂಡ ಭಾಳಷ್ಟು ನೀವು ನಷ್ಟವನ್ನು ಅನುಭವಿಸಿದ್ರ. ಆದರೆ ಈಗ ಅದೆಲ್ಲವನ್ನು ಮರಳಿ ನೀವು ಪಡ್ಕೊಳ್ತೀರಾ. ಯಾಕಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿ ಬರ್ತಾ ಇದೆ. ನೀವು ಕೂಡ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ ಈಗಿನ ದಿನಗಳಲ್ಲಿ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು, ಹಾಗೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೋಪ್, ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಷ್ಟು ದಿನ ಕಳ್ಕೊಂಡಿದ್ರ ಅನ್ನುವಂತಹದ್ದು. ಭಾಳಷ್ಟು ನೀವು ನಂಬಿದಂತಹವರು ಭಾಳಷ್ಟು ನಿಮಗೆ ದುಃಖವನ್ನು ನೀಡಿದರೆ, ಪ್ರೀತಿಸಿದಂತಹವರು ಆಗಿರ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ಮನೆಯವರು ಕೂಡ, ನಿಮ್ಮ ಮನೆಯಲ್ಲಿ ಇರುವಂತಹವರು ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿದ್ರು ಅಥವಾ ಯಾವುದೋ ಒಂದು ರೀತಿ ನೀವು ಅವರಿಂದ ದುಃಖಕ್ಕೆ ಒಳಗಾಗಿದ್ರ ಅನ್ನುವಂತಹದ್ದು, ಅಥವಾ ಫ್ರೆಂಡ್ಸಿನ ವಿಚಾರದಲ್ಲಿ ಕೂಡ ಯಾವುದೋ ಒಂದು ರೀತಿ ಮೋಸಕ್ಕೆ ಸಿಲುಕಿದ್ರ, ಅಥವಾ ಅವರು ನಿಮಗೆ ಬೇಸರವನ್ನು ಮಾಡಿದ್ರು. ನಿಮ್ಮ ಮೇಲಿನ ನಂಬಿಕೆಯನ್ನು ನೀವೆಲ್ಲೋ ಒಂದು ರೀತಿ ಕಳ್ಕೊಂಡಿದ್ರ. ಕೆಲವೊಬ್ಬರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ಬಹಳಷ್ಟು ಕಷ್ಟಪಟ್ಟಿದ್ರ, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಕ್ಸಸ್ಸನ್ನು ಪಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಗುಡ್ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ಅದರಿಂದ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಹೆಚ್ಚು ಕಳ್ಕೊಂಡಿದ್ರ. ಈಗ ಅದನ್ನು ಮರಳಿ ನೀವು ಪಡ್ಕೊಳ್ತಾ ಇದ್ದೀರಾ. ಅದೆಲ್ಲದನ್ನು ನೀವು ಉತ್ತಮ ಜ್ಞಾನ ಬರ್ತಾಯಿದೆ. ಯಾಕಂದರೆ ಸ್ಪಿರಿಚುವಲಿ ನೀವು ಹೆಚ್ಚಾಗಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಯೂನಿವರ್ಸ್ ಬ್ಲೆಸ್ಸಿಂಗಿಂದ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗೆ ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಾ ಇದ್ದಾರೆ. ನೀವು ನಿಮ್ಮ ಮೇಲೆ ನೀವು ಹೆಚ್ಚಾಗಿ ನಂಬಿಕೆಯನ್ನು ಇಟ್ಕೊಳ್ತೀರಾ ಅನ್ನುವಂತಹದ್ದು, ನಿಮ್ಮ ಇಂಟ್ಯೂಷನ್ನು ಹೆಚ್ಚಾಗಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದುವರೆಗೆ ಯಾವುದೇ ರೀತಿ ನೀವು ನಿಮ್ಮಲ್ಲಿ ಭಯ ಇರ್ಬೋದು, ಗೊಂದಲ ಇರ್ಬೋದು, ಅದೆಲ್ಲವೂ ನಿಮ್ಮಿಂದ ಎಂಡ್ ಆಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು, ತುಂಬಾ ಸ್ಟ್ರಾಂಗ್ ಆದ ನಂಬಿಕೆಯನ್ನು ನೀವು ಇಟ್ಕೊಳ್ತೀರಾ. ಹಾಗಾಗಿ ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. 8 ಬಂದಿದೆ. ಹಾಗಾಗಿ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ನಿಮ್ಮ ಕಷ್ಟ ಭಾಳಷ್ಟು ಜನ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹೆಚ್ಚಾಗಿ ಯೂನಿವರ್ಸ್ ಬ್ಲೆಸ್ಸಿಂಗಿಗೋಸ್ಕರ ನೀವು ಭಾಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹೆಚ್ಚಾಗಿ ಇಲ್ಲಿ ಮೆಡಿಟೇಷನನ್ನು, ಡೀಪ್ ಮೆಡಿಟೇಷನ್ ಮಾಡುವಂತಹವರೇ ನೀವು ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥ ಸಿಗ್ತಾ ಇದೆ. ಅಬಂಡೆನ್ಸ್ ಅನ್ನುವಂಥದ್ದು ಬರ್ತಾ ಇದೆ. ಇಷ್ಟು ದಿನ ಎಲ್ಲೋ ಒಂದು ರೀತಿ ಬಹಳಷ್ಟು ಕಷ್ಟಪಟ್ಟಿದ್ರ, ಆದರೆ ಹೆಚ್ಚಾಗಿ ನಷ್ಟವನ್ನು ಅನುಭವಿಸಿದ್ರ, ಅಥವಾ ನೀವು ನಂಬಿದವರಿಂದ ಕೂಡ ನೀವು ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮಗೆ ಏಂಜಲ್ಸ್ ಕಡೆಯಿಂದ ಹೆಚ್ಚು ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಇಷ್ಟು ದಿನ ನಿಮ್ಮ ಆಸೆಗಳು ಏನಿದೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಈಗ ಈಡೇರುವಂಥ ಸಮಯ ಬರ್ತಾ ಇದೆ. ಇಷ್ಟು ದಿನ ಬಹಳಷ್ಟು ದುಃಖಕ್ಕೆ, ಚಿಂತೆಗೆ ಒಳಗಾಗಿದ್ರ, ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ. ನೀವು ಮ್ಯಾನಿಫೆಸ್ಟ್ ಮಾಡಿರುವಂತಹದ್ದು ಇಷ್ಟು ದಿನ ನಿಮ್ಮ ಆಸೆಗಳು ಈಡೇರಿಲ್ಲ, ಅಂದರೆ ಈಗ ಗುಡ್ ಟೈಮ್ ಅನ್ನುವಂತಹದ್ದು ಬಂದಿದೆ. ಈಗ ನಿಮ್ಮ ಆಸೆಗಳೆಲ್ಲವೂ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ
ಸ್ಪಿರಿಚುವಲಿ ಇನ್ನಷ್ಟು ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಮುಂದಿನ ದಿನಗಳಲ್ಲಿ ಈಗ ಹೇಗಿದ್ದೀರಾ ಅದಕ್ಕಿಂತ ನೆಕ್ಸ್ಟು ಇನ್ನಷ್ಟು ಕೂಡ ಹೆಚ್ಚಿನದಾಗಿ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನೀವು ಕೆಲವೊಬ್ಬರನ್ನ ನಂಬಿ ಎಲ್ಲೋ ಒಂದು ರೀತಿ ನೀವು ಮೋಸ ಹೋಗಿದ್ರಾ, ಅವರಿಂದ ನೀವು ದೂರ ಆಗ್ತಾ ಇದ್ದೀರಾ. ಅಂದರೆ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಯಾರೆಲ್ಲ ಬೇಕು ಅವರನ್ನು ಮಾತ್ರ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಕೆಲವೊಬ್ಬರಿಂದ ನೀವು ಬಹಳಷ್ಟು ನಂಬಿಕೆಯನ್ನು ಕೆಲವೊಬ್ಬರ ಮೇಲೆ ಇಟ್ಟು ನೀವು ಬಹಳಷ್ಟು ಮೋಸಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು, ಅದರಲ್ಲಿ ಕೂಡ ಚಿಂತೆಗೆ ಒಳಗಾಗಿದ್ದೀರಾ. ಅದೆಲ್ಲವನ್ನು ನೀವು ದೂರ ಮಾಡ್ಕೊಳ್ತಾ ಇದ್ದೀರಾ ಅಂತ, ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ. ಅವರೆಲ್ಲರಿಂದ ನೀವು ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮ ಬೌಂಡ್ರಿಯನ್ನು ಸೆಟ್ ಮಾಡಿಕೊಂಡು ಸ್ಪಿರಿಚುವಲಿ ಹೆಚ್ಚು ನೀವು ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಇನ್ನು ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತೀರಾ. ಯಾಕಂದರೆ ಇಷ್ಟು ದಿನ ನಿಮ್ಮ ಇಂಟ್ಯೂಷನ್ ಏನೇ ನಿಮಗೆ ಸರಿಯಾದ ನಿರ್ಧಾರಗಳನ್ನು ಹೇಳಿದರೂ ಕೂಡ ಅದೆಲ್ಲವನ್ನು ನೀವು ಕೇಳದೆ ಎಲ್ಲೋ ಒಂದು ರೀತಿ ಮೋಸಕ್ಕೆ ಒಳಗಾಗಿದ್ರಾ. ಆದರೆ ಇನ್ನು ನೀವು ಈಗ ನಿಮಗೆ ನಿಮ್ಮ ಇಂಟ್ಯೂಷನನ್ನು ಅರಿವಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗುವುದರ ಜೊತೆಗೆ ನಿಮ್ಮ ಜೀವನವನ್ನು ನೀವು ಸುಂದರವಾಗಿಸ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ. ಕೆಲವೊಬ್ಬರು ಬೇರೆಯವರು ಹೇಳಿದಾಗೆ ಕೇಳ್ತಾ ಇದ್ರ, ಬೇರೆಯವರು ಏನೇ ನಿರ್ಧಾರಗಳನ್ನು ಹೇಳಿದರೂ ಕೂಡ ಅದಕ್ಕೆ ಹೆಚ್ಚಾಗಿ ನೀವು ಅವರ ಮಾತುಗಳನ್ನು ಕೇಳಿ ನಿಮ್ಮ ಜೀವನವನ್ನು ಕಷ್ಟಕ್ಕೆ ಸಿಲುಕಿಸ್ಕೊಂಡಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಅದೆಲ್ಲವನ್ನು ನೀವು ಎಂಡ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮೇಲೆ ನೀವು ಹೆಚ್ಚಾಗಿ ಬಿಲೀವ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನಿರ್ಧಾರಗಳೇನಿದೆ, ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ನೀವು ಫಾಲೋ ಮಾಡ್ತಾ ನಿಮ್ಮ ಜೀವನವನ್ನು ನೀವು ಸರಿಯಾದ ವೇಯಲ್ಲಿ ನೀವು ನಡೆಸ್ಕೊಂಡು ಹೋಗಲಿಕ್ಕೆ ನೀವು ಶುರು ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ. ಕೆಲವೊಬ್ಬರು ನೀವು ಪ್ರೀತಿಸಿದಂತಹ ಅವರು ಹೇಳಿದಾಗೆ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿದಾಗೆ ಕೇಳುವಂಥದ್ದು ಇರ್ಬೋದು. ಹೀಗೆ ಯಾವುದೋ ಒಂದು ರೀತಿ ನೀವು ದುಃಖಕ್ಕೆ ಒಳಗಾದ್ರ ಬಹಳಷ್ಟು ನೀವು ನಿಮ್ಮ ಜೀವನದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಳ್ಕೊಂಡಿದ್ದೀರಾ. ಕೆಲವೊಬ್ಬರು ಇಲ್ಲಿ ಜಾಬನ್ನು ಕೂಡ ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನೀವು ಪ್ರೀತಿಸಿದಂತಹವರನ್ನು ಕೂಡ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು, ಬೇರೆಯವರ ಮಾತು ಕೇಳಿಬಿಟ್ಟು ಈ ಎಲ್ಲ ಕಷ್ಟಗಳನ್ನು ನೀವು ಕಷ್ಟಕ್ಕೆ ಸಿಲ್ಕೊಂಡಿದ್ರಾ ಅನ್ನುವಂಥದ್ದು ಈಗ ನಿಮಗೆ ಅದರ ಅರಿವಾಗಿದೆ. ಆ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅನ್ನುವಂತಹ ಜ್ಞಾನ, ನಿಮ್ಮ ಸ್ಟ್ರಾಂಗ್ ಇಂಟ್ಯೂಷನ್ ನಿಮಗೆ ಈಗ ತಿಳಿತಾ ಇದೆ. ಹಾಗಾಗಿ ನಿಮ್ಮನ್ನು ನೀವು ಹೆಚ್ಚಾಗಿ ಸೇವ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರಾ. ನಿಮ್ಮ ಒಂದು ಬೌಂಡ್ರಿಯನ್ನು ನೀವು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋದರ ಜೊತೆಗೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟ್ ಆಗಲಿಕ್ಕೆ ಬಯಸ್ತಾ ಇದ್ದೀರಾ. ಯಾಕಂದರೆ ಯೂನಿವರ್ಸ್ ಬ್ಲೆಸ್ಸಿಂಗಿಂದ, ನಿಮ್ಮ ಏಂಜಲ್ಸಿಂದ, ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮಿಂದ ಕೆಲವೊಂದು ಮೆಸೇಜ್ಗಳು ಅಥವಾ ನಿಮಗೆ ಗೊತ್ತಿಲ್ಲದೇ ಇರುವಂತಹ ವಿಚಾರಗಳು ಎಲ್ಲವೂ ಕೂಡ ಈಗ ನಿಮಗೆ ಅರ್ಥ ಆಗಿದೆ ಅನ್ನುವಂಥದ್ದು. ಹಾಗಾಗಿ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡುವಂತಹದ್ದು ಇರ್ಬೋದು. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗಿಗೆ ಗೋಸ್ಕರ ಕಾಯುವಂತಹದ್ದು, ಅಥವಾ ನೀವು ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಲಿಕ್ಕೆ ಬಯಸ್ತಾ ಇದ್ದೀರಾ. ಮೆಡಿಟೇಷನಲ್ಲಿ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡುವಂತಹದ್ದಿರ್ಬೋದು. ಹೀಗೆ ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಟೈಮನ್ನು ತಗೊಳ್ಳಿಕ್ಕೆ ಶುರು ಮಾಡ್ತೀರಾ ಅನ್ನುವಂತಹದ್ದು, ನಿಮ್ಮ ಬಗ್ಗೆ ಹೆಚ್ಚಾಗಿ ನೀವು ಕೇರ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಇಷ್ಟು ದಿನ ಎಲ್ಲೋ ಒಂದು ರೀತಿ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ತಾ ಇರಲಿಲ್ಲ. ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಸಮಯವನ್ನು ಕೊಡ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದಿರ್ಬೋದು, ಅವರು ಹೇಳಿದಾಗೆ ಕೇಳೋದಿರ್ಬೋದು. ಈ ರೀತಿ ಎಲ್ಲ ಮಾಡಿ ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿಸ್ಕೊಂಡಿದ್ರ. ಆದರೆ ಈಗ ನಿಮಗೆ ಅದೆಲ್ಲದರದ ಅರಿವಾಗಿದೆ, ಜ್ಞಾನ ಅನ್ನುವಂತಹದ್ದು ನಿಮಗೆ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಜ್ಞಾನ ತುಂಬಾ ಈಗ ಹೆಚ್ಚಾಗಿದೆ ಅನ್ನುವಂತಹದ್ದು, ನಿಮ್ಮನ್ನು ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ನಿಮಗೆ ಬಂದಿದೆ. ಈಗ ನಿಮ್ಮಲ್ಲಿ ಏನೇ ಒಂದು ಡೌಟ್ ಇದ್ದರೂ ಕೂಡ ಅದೆಲ್ಲವೂ ಕೂಡ ನೀವಾಗಿಯೇ ನೀವು ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಆ ಡೌಟ್ ಎಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ನಿಮ್ಮ
ಬೌಂಡ್ರಿಯನ್ನು ಸೆಟ್ ಮಾಡ್ಕೊಳ್ಳುವುದರ ಜೊತೆಗೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ನೀವು ಪ್ರೀತಿಸಿದಂತಹವರನ್ನು ಮಾತ್ರ ನಿಮ್ಮ ಜೊತೆಗೆ ಇರಿಸ್ಕೊಳ್ಳಿಕ್ಕೆ ಬಯಸ್ತಿದ್ದೀರಾ, ಅಥವಾ ನೀವು ಅವರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನೀವು ಬಯಸ್ತಾ ಇದ್ದೀರಾ. ಬಾಕಿ ಎಲ್ಲರಿಂದ ನೀವು ಎಷ್ಟು ಬೇಕೋ ಅಷ್ಟೇ ನಿಮ್ಮನ್ನು ನೀವು ಬೇರೆಯವರ ಎಲ್ಲರನ್ನ ಕೂಡ ಮೊದಲು ಹೆಚ್ಚಾಗಿ ನಂಬ್ತಾ ಇದ್ರಾ. ನಿಮ್ಮ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಅವರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಾ. ಈಗ ನೀವು ಯಾರನ್ನು ಪ್ರೀತಿಸ್ತೀರಾ, ನಿಮ್ಮನ್ನು ಯಾರು ತುಂಬ ಪ್ರೀತಿಸ್ತಾರೆ ಆ ವ್ಯಕ್ತಿಗಳ ಜೊತೆ ಮಾತ್ರ ನೀವು ಇರಲಿಕ್ಕೆ ಬಯಸ್ತಾ ಇದ್ದೀರಾ. ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟೆಡ್ ಆಗಲಿಕ್ಕೆ ಬಯಸ್ತಾ ಇದ್ದೀರಾ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಸ್ಪಿರಿಚುವಲಿನೇ ನೀವು ಹೆಚ್ಚಾಗಿ ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೆ ಜ್ಞಾನ ಅನ್ನುವಂಥದ್ದು ತುಂಬಾ ಬರ್ತಾಯಿದೆ, ಗುಡ್ ನಾಲೆಡ್ಜ್ ಬರ್ತಾಯಿದೆ. ಹಾಗೆಯೇ ಹೆಚ್ಚಾಗಿ ಮೆಸೇಜನ್ನು ನಿಮ್ಮ ಸ್ಪಿರಿಟ್ ಟೀಮಿಂದ ನೀವು ರಿಸೀವ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು. ಇದುವರೆಗೆ ನಿಮಗೆ ಯಾವುದೇ ರೀತಿಯ ಕೆಲವೊಂದು ನಿಮ್ಮ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳ ಬಗ್ಗೆ ನಿಮಗೆ ಅರಿವಾಗ್ತಾ ಇರಲಿಲ್ಲ. ನಿಮಗೆ ಒಳ್ಳೆಯದನ್ನು ಯಾರು ಬಯಸ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆಗಿದ್ಬಿಟ್ಟು ಯಾರು ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ಇದೆಲ್ಲದರ ಅರಿವು ಈಗ ನಿಮಗೆ ಆಗ್ತಾಯಿದೆ. ನಿಮ್ಮ ಸ್ಪಿರಿಟ್ ಟೀಮ್ ಇದೆಲ್ಲವನ್ನು ನಿಮ್ಮ ಇಂಟ್ಯೂಷನ್ಗೆ ಗೊತ್ತಾಗೋಗೆ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ತಿಳಿಸಿ ನಿಮ್ಮನ್ನು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ನೀವು ತುಂಬಾ ಸೇಫ್ ಆಗ್ತಾ ಇದ್ದೀರಾ. ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗುವಂತಹ ಜ್ಞಾನವನ್ನು ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತಾ ಇದ್ದೀರಾ. ಯಾವುದೇ ರೀತಿ ನಿಮ್ಮಲ್ಲಿ ಗೊಂದಲಗಳಿದ್ರು ಅದೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.